ಅಯ್ಯೋ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಮ್ಮ ಕಸಿನ್ನ ಬೀಳ್ಕೊಡುಗೆ ಸಮಾರಂಭ ಇದೆ. ಅವರು 1 ಮಂತಿಗೆ ವೆಕೇಷನ್ಗೆ ಹೋಗ್ತಾ ಇದ್ದಾರೆ ಇಂಡಿಯಾಗೆ. ಸೊ ಅವ್ರನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಕ್ಕೆ ನಾನು ಅಂಜನ್ ಹೋಗ್ತಾ ಇದ್ದೀವಿ. ಸೊ ಹೋಗೋಣ. ಮೊದಲು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಪಿಕ್ ಮಾಡ್ಕೊಂಡು ಅವ್ರ ಕಾರಲ್ಲಿ ಏರ್ಪೋರ್ಟ್ ಕಡೆಗೆ ಸಿಗ್ತೀವಿ ಅಲ್ಲೇ. ಫುಲ್ ಸ್ನೋ ಎಲ್ಲ ಕರ್ಗೋಗಿದೆ. ಇವಾಗ ವೆದರ್ ಅಂತೂ ಸಖತ್ ಬ್ಯೂಟಿಫುಲ್ ಆಗಿದೆ. 16 ಡಿಗ್ರಿ ಸೆಲ್ಸಿಯಸ್ ಇದೆ ಇವತ್ತು. ತೋರಿಸ್ತೀವಿ ಹೇಗಿದೆ ಅಂತ. ರೋಡ್ ನೋಡಿ ಸಖತ್ತಾಗಿದೆ. ಮಡಿಕೇರಿ ಥರ ಫುಲ್ ಬಸ್ಲು ಮನೆಯಾಗಿದೆ ಎಲ್ಲ ಕಡೆ. ಇನ್ನು 1 ತಿಂಗಳು ಹೀಗೆ ಇರುತ್ತೆ. ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಿದೆ. ಓಕೆ, ರೀಚ್ ಆಗಿದ್ದೀವಿ ಈಗ ಮನೆಗೆ. ಈಗ ಮನೆಗೆ ಹೋಗಿ ಅವರನ್ನು ಪಿಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಏರ್ಪೋರ್ಟ್. ಡ್ರೈವರ್ ಇಲ್ಲೇ ಇದ್ದಾರೆ, ಇವರೇ ಡ್ರೈವರ್. ವಿಮಾನ ನಿಲ್ದಾಣಕ್ಕೆ ಹೋಗುತ್ತಿದ್ದೇವೆ. ಸಿಗೋಣ ಮತ್ತೆ. ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ. ಇಲ್ಲಿ ಹೀರೋ ಹೋಗ್ತಿದ್ದಾನೆ ಅಂತ ಸಖತ್ ಬೇಜಾರಾಗಿ ಕಣ್ಣಲ್ಲಿ ನೀರು ಬರ್ತಿದೆ. ಇಲ್ಲಿ ನಮ್ಮ ಸುಂದರ್ ಅವರು ಇದ್ದಾರೆ, ಓಡ್ತಾ ಇದ್ದಾರೆ. ನವೀನ್ ಅಣ್ಣ ಬೇಜಾರಾಗ್ತಿದೆ ನಮ್ಮನ್ನ. ಇನ್ನು ವೀಕ್ಲಿ ಪಾರ್ಟಿಗೆ ಯಾರೋ ಇನ್ವೈಟ್ ಮಾಡೋರು ಇರೋಲ್ಲ. ಬಟ್ ಯು ನೀಡ್ ಟು ಬಿ ವಿತ್ ಅಸ್. I will be at Toronto. Oh, you are capturing all this, huh? Yeah. Okay, I'll stop. ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿಲ್ಲ, ಈಗ ಸ್ಟಾರ್ಟು. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. 6 ತಿಂಗಳಾದ್ಮೇಲೆ ಹೋಗ್ತಾ ಇರೋದು. 6 ತಿಂಗಳು. ಹೋದ ಸತಿ ಬಂದಾಗ ಅದೇ ಡೆಸಿಗ್ನೇಷನ್ನು, ಹಸ್ಬೆಂಡು, ಫಾದರು, ಸನ್ನು, IT ಇಂಜಿನಿಯರು. ಈ ಸತಿ ಹೋಗ್ಬೇಕಾದ್ರೆ ಹಸ್ಬೆಂಡ್, ಫಾದರ್, ಸನ್, IT ಇಂಜಿನಿಯರ್ ಪ್ಲಸ್ ಕುಕ್ ಆಗಿ ಹೋಗ್ತಾ ಇದ್ದೀವಿ. 6 ತಿಂಗಳಲ್ಲಿ ಯಾರು ನಿಮ್ಮನ್ನ ಮಾಸ್ಟರ್ ಶೆಫ್ ಆಗಿ ಮಾಡಿದ್ದು? ಮಾಸ್ಟರ್ ಶೆಫ್ ಆಗ್ಲಿಕ್ಕೆ ನನಗೆ ಡ್ರೈವ್ ಮಾಡಿದ್ದು ನೀರಜ್. ತೋರಿಸಿ ಅವ್ರ ಮುಖನ. ಕನ್ಸೆಂಟ್ ಇಲ್ಲ, ನಾನು ತೆಗಿತಾ ಇಲ್ಲ. ನೀರಜ್ ಇಂದ ಒನ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಎಲ್ಲೇ ಇದ್ರೂ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಲ್ಲೇ ಇದ್ರೂ ನಮ್ಮ ನಾಡಿಗೆ ಹೋಗ್ಲಿಕ್ಕೆ ಎನಿ ಟೈಮ್ ರೋಮಾಂಚನವಾಗಿರುತ್ತೆ. ಎಕ್ಸೈಟ್ಮೆಂಟ್ 100%. ಟ್ರಾಫಿಕ್ ಇದೆ. ಹೈಟು ಕಾಣುತ್ತೆ. ಸಂಡೇ ಅದೇನು ಕೆಲವರು ಇವಾಗ ನಾವೆಲ್ಲ ಮಾಡ್ಬೋದಾ ಏನೋ ಗೊತ್ತಿಲ್ಲ. ಮನೆಯಲ್ಲ ಎಲ್ಲ ಆಚೆ ಬಂದಿದ್ದಾರೆ. ಅಷ್ಟು ಆ ಲೆವೆಲ್ಗೆ ಅಕ್ಯುರೇಸಿ ಮಾಡ್ಕೊಂತಾರೆ ಬಿಕಾಸ್ ಆಫ್ ದ ವೆದರ್. ಹೆಂಗೈತೆ ನೋಡ್ಗುರ ನಾಯಿ. Is the closest thing to legally own a footwear. That is the closest. ನಾಯಿ ಇದು ಮಾಡಕ್ ಬಂದಿದ್ರೆ ಡ್ರಾಪ್ ಮಾಡಕ್ಕೆ. ನಾಯಿ ಡಾಗ್ ಮಾಡಕ್ಕಲ್ಲ. ಅದು ಹೋಗ್ತಿದೆ ಈಗ ಅದು ಫ್ಲೈಟಲ್ಲೇ. ಡಾಗಿ ಅಂತ ಸಪ್ರೇಟ್ ಆಗಿ ಕೆಳಗಡೆ ಇಟ್ಟಿರ್ತಾರೆ. ಇಲ್ಲ, ನೀವೆಲ್ಲ ಕುತ್ಕೋತೀರಾ? ಇಲ್ಲ, ಅದಕ್ಕೆ ಸಪ್ರೇಟ್ ಸೀಟೇ ಬುಕ್ ಮಾಡಿದ್ದಾರೆ. ಅದು ಸರಿ. ಯಾಕೊತ್ತಾ ಸಣ್ಣದಾದ್ರೆ ಏನೋ ಅನ್ಬೋದಾಯ್ತಾ ಪಕ್ಕ. ಬನ್ನಿ ನೀರಜ್. ಕನ್ಸೆಂಟ್ ಇಲ್ಲ. ನೀರಜ್ ಬಾರೋ. ಇಲ್ಲ ಅದಕ್ಕೆ ಆಗ್ತೀವಿ ನಾವು. ನೀರಜ್ ನಮ್ಮೂರು ಜನ ತೆಗಿಯೋ ಕೊಡು ಅವನಿಗೆ. ಇದು ಕ್ಲಿಕ್ ಮಾಡು. ಸರಿ, ಅರ್ಥ ಆಯ್ತು. ಬಾಯ್ ನೀರಜ್. ಈಗ ಅವ್ರನ್ನ ಡ್ರಾಪ್ ಮಾಡಿ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ ನಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ಳೋಕ್ಕೆ. ನಿಮ್ದೇನು ಕೆಲಸ ಇದೆ ಅಂಜನ್? ಈಗ ನಿಮ್ದೇ ನಿತ್ಯ ಕರ್ಮ ಮಲ್ಕೊಳ್ಳೋದು. ನಿತ್ಯ ಕರ್ಮ ನಿತ್ಯ ಕರ್ಮ, ವೀಕೆಂಡ್ಸ್ ಕರ್ಮ ನಂದು. ಬೇರೆ ಏನು ಕೆಲಸ ಇಲ್ಲ. ಇವತ್ತು ಮಲಗಿದ್ರು, ಇವತ್ತು ಮಲಗವ್ರೆ. ನಿನ್ನೆ ಮಲಗಿಲ್ಲ, ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಮನೆ ಕ್ಲೀನ್ ಮಾಡಿ
1 ಅವರ್ಗೆಲ್ಲ ಮುಗಿಸಾಕ್ಬೋದು ಮನೆ ಕ್ಲೀನು. 1 ಗಂಟೆಗೆ ಸ್ಟಾರ್ಟ್ ಮಾಡಿ 4 ಗಂಟೆಗೆ ಮುಗ್ದಿದ್ದು. ಮಲಗಿದ್ರು ಎಲ್ಲಿ ಮಲಗಿದೆ ರೀಲ್ಸ್ ನೋಡ್ಕೊಂಡು. ಇವಾಗ ಬಿಡಿ, ಈಗ ಇದು ನಾನ್ ಸೆನ್ಸ್ ಮಾತೆಲ್ಲ ಮಾತಾಡಬೇಡಿ ನಮ್ಮ ಲಾಗಲ್ಲಿ. ಪ್ರೊಡಕ್ಟಿವ್ ಆಗಿ ಮಾತು. ಅಂಜನ್ ಅವರು ಯಾವುದೋ ವೇರ್ ಹೌಸ್ ಸೇಲ್ ಇದೆ ಅಂತ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ. ನೋಡೋಣ ಏನು ಸೇಲ್ ಸಿಗುತ್ತೆ, ಇವರೇನು ತಗೊಳ್ತಾರೆ ಅಂತ. ಪಾರ್ಕಿಂಗ್ ಹುಡುಕ್ತಾ ಇದೀವಿ. ಕೊನೆಗೂ ನಮಗೊಂದು ಪಾರ್ಕಿಂಗ್ ಸಿಕ್ಕಿದೆ. ಇಲ್ಲೇ ಹಾಕ್ಬೋದಿತ್ತು. ಅಲ್ಲಿ ಬರೀ ಟ್ರಕ್ಕೇ ಇದೆ. ಟ್ರಕ್ ಮಧ್ಯೆ ಹಾಕೋದು ಸಖತ್ ಕಷ್ಟ. ಡೋರ್ ಓಪನ್ ಮಾಡೋದು. ಆಕ್ಷನ್ಗೆ ಇಟ್ಟಿದ್ದಾರೆ. ಸ್ಟಾರ್ಟಿಂಗ್ ಬಿಡ್ ಬಂದು $215 ಅಂದರೆ ಇಂಡಿಯಾನಲ್ಲಿ 13,000. ಸೊ ಈ 13,000ಕ್ಕೆ ಈ ಫೋಟೋ ಫ್ರೇಮ್ ಬರ್ತಾ ಕಮೆಂಟ್ ಮಾಡಿ ಇದ್ದೀರಾ. ಸೊ ಇವತ್ತೊಂದು ಸೇಲ್ ನಡೀತಾ ಇದೆ. ಏನು ಸೇಲ್? ಎಲ್ಲ ಸ್ಪೋರ್ಟ್ಸ್ ಐಟಮ್ಸ್ ಸೇಲ್, ಔಟ್ಡೋರ್ ಸ್ಪೋರ್ಟ್ಸ್. ಸಮ್ಮರ್ ಬರ್ತಾ ಇದೆಯಲ್ಲ, ಅದಕ್ಕೆ ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಅಂತ ಒಂದು ಚಾನ್ಸ್ ನೋಡಿಕೊಂಡು ಸ್ಪೋರ್ಟ್ಸ್ ಮ್ಯಾನ್ ಶೋ ಅಂತ ಒಂದು ಶೋ. ಏನೋ ಸ್ಪೋರ್ಟ್ಸ್ ಐಟಮ್ಸ್ ಸೇಲ್ಗಿದೆಯಂತೆ. ನೋಡೋಣ ಏನೇನು ಸಿಗುತ್ತೆ ಅಂತ. ನಿಮಗೂ ತೋರಿಸ್ತೀವಿ. ನಿಮ್ಗೇನು ಬೇಕೋ ಹೇಳಿ. ಅಂಜನ್ ಇಂಡಿಯಾಗೆ ಬರ್ತಿದ್ದಾರೆ, ತೊಗೊಂಡು ಬರ್ತಾರೆ ನಿಮಗೆ ಅಂತ. ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನೇನು ಮೋಸ ಆಗಿದೆ ಈಗ. ಅಂಜನ್ ಯಾವುದೋ ಫ್ರೀ ಎಂಟ್ರಿ ಅಂತ ಕರ್ಕೊಂಡು ಬಂದರು. ಏನೋ ಸೇಲ್ ಸಿಗುತ್ತೆ ಅಂತ. ಇಲ್ಲಿ ಯಾವುದೋ ಸ್ಪೋರ್ಟ್ಸ್ ಮ್ಯಾನ್ ಶೋ ಅಂತ ಏನೋ ನಡೀತಾ ಇದೆ. ಬಟ್ ಎಂಟ್ರಿ ಫೀ ಇದೆ, ಟಿಕೆಟ್ ತೊಗೋಬೇಕಂತೆ. ಕೇಳಿದ್ವಿ, $20 ಟಿಕೆಟ್ ಅಂತೆ. ನಾವೇನು ತೊಗೊಳ್ಳಲ್ಲ, ಸುಮ್ಮನೆ ವರ್ತಿಲ್ಲ. 20-40 ಆಗಿ ನಮಗೆ ವರ್ತಿಲ್ಲ. ಸುಮ್ಮನೆ ಅಲ್ಲೂ ಒಳಗಡೆನೇ ಏನು ಪರ್ಚೇಸ್ ಮಾಡಲ್ಲ. ಸೊ ಅದೇ ರೀಸನ್ಗೆ ವಾಪಸ್ ಹೋಗ್ತಿದ್ದೀವಿ. ಡಿಸಪಾಯಿಂಟ್ಮೆಂಟ್ ಹಂಗೇನಿಲ್ಲ ಫ್ರೆಂಡ್ಸ್, ನಮ್ಮ ರಿಲೇಟೆಡ್ ಏನೂ ಇಲ್ಲ ತೊಗೊಳಕ್ಕೆ. ಅದಕ್ಕೆ ನಾವು ಹೋಗ್ತಾ ಇರೋದು. $20 ಎಲ್ಲ ಕೇರ್ ಇಲ್ಲ. ಇನ್ನೊಂದು $10 ಎಕ್ಸ್ಟ್ರಾ ಕೊಡ್ತಿದ್ರು. ಟ್ರಕ್ ನೋಡಿ ಗೈಸ್. ಮಾನ್ಸ್ಟರ್ ಹೋಗ್ತಾ ಇದ್ವಿ. ಗಾಡಿ ಹೋಗ್ತಾ ಇದ್ವಿ. ಹೋಗಿ ಮಾಡಿ ಇಟ್ಕೊಂಡೆ. ಸಮ್ಮರ್ಗೆ ರೆಡಿ ಆಗ್ತಾ ಇದ್ದಾರೆ. ಫಿಶಿಂಗು, ಔಟ್ಡೋರ್ ಆ್ಯಕ್ಟಿವಿಟೀಸ್ ಏನೇನಿದೆ ಎಲ್ಲದಕ್ಕೂ ರೆಡಿ ಆಗ್ತಾ ಇದ್ದಾರೆ. ಅದು ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಕೆರೆಯಲ್ಲಿ ನೀವು ಫಿಶಿಂಗ್ ಆಡಿದ್ರೆ ವಾಪಸ್ ಕೆರೆ ಮೀನು ವಾಪಸ್ ಕೆರೆಗೆ ಬಿಡಬೇಕು. ತಿರ್ಗಾ ಮನೆಗೆ ಬಂದು ಎತ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅನ್ನೋದೆಲ್ಲ ಇಲ್ಲ ರೂಲ್ಸು. ತಿರ್ಗಾ ವಾಪಸ್ ಬಿಡಬೇಕು ನೀವು. ಅದಕ್ಕೆ ಯಾಕೆ ಫಿಶಿಂಗ್ ಮಾಡಬೇಕು? ಸುಮ್ಮನೆ ಟೈಮ್ ಪಾಸ್ಗೆ ಅವರು ಚಿಲ್ ಮಾಡೋಕ್ಕೆ ಫಿಶಿಂಗ್ ಮಾಡ್ತಾರೆ. ನೋಡಿ ಅಜಯ್ ತಾತ ಹೆಂಗೆ ಹೋಗ್ತಾವ್ರೆ ಈ ವಯಸ್ಸಲ್ಲಿ. ನೋಡಿ ಹೆಂಗೆ ಎಲ್ಲ ಹೂವು. ಯಾರು ಗಾಡಿ ಸೆಲ್ಫ್ ಡ್ರೈವಿಂಗಲ್ಲಿದೆ, ಅದೇ ಹೋಗ್ತಾ ಇದೆ. ಲಾಡು ಬಂತು, ಬಾಯಿಗೆ ಬಂತು ನೋಡಿ. ಸ್ಟೇರ್ ಅದೇ ಮಾಡೋದು ನೋಡಿ. ಇವಾಗ ಟರ್ನ್ ಒಂಚೂರು ಬಂತು. ಸ್ಟೇರಿಂಗ್ ಮೇಲೆ ಹ್ಯಾಂಡ್ಸ್ ಇಲ್ಲ, ಆದ್ರೂ ಅದೇ ಕಂಟ್ರೋಲ್ ಮಾಡ್ತಾ ಇದೆ. ನೋಡಿ ಇವಾಗ ನೋಡಿ ಸ್ಲೈಟಾಗಿ ಟರ್ನ್ ಆಯಿತು ನೋಡಿ. ನೋಡಿ ವಾಪಸ್ ತಗೊಂತು. ಮುಂದೆ ಗಾಡಿ ಬಂದರೂ ಅದೇ ಆಟೋಮೆಟಿಕ್ ಬ್ರೇಕ್ ಆಗ್ತಾ ಇದೆ. ಈ ಥರ ಫೀಚರ್ಸ್ ಇರೋ ಗಾಡಿನ ಪರ್ಚೇಸ್ ಮಾಡಿ ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡಿ. ಸೇಲ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಇನ್ನೊಂದು ವ್ಯವಸ್ಥೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಸರಿ ಎಂಟ್ರೆನ್ಸ್ ಫ್ರೀ. ನಾನು ಯಾವತ್ತೂ ಹೋಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಅಂಜನ್ ಫಸ್ಟ್ ಸೇಲ್ನ ಡಿಸಪಾಯಿಂಟ್ ಮಾಡಿದ್ರು ನನಗೆ. ನೋಡೋಣ ಈ ಸೇಲ್ಸ್ ಹೇಗಿರುತ್ತೆ ಅಂತ. ಇದು ಏನೋ ಮೆಗಾ ವೇರ್ ಹೌಸ್ ಸೇಲ್ ಅಂತೆ. ಹಾಕಿದ್ದಾರೆ ನೋಡಿ ಬೋರ್ಡು, ಮೆಗಾ ವೇರ್ ಹೌಸ್ ಸೇಲ್. ನೋಡೋಣ ಹೇಗಿರುತ್ತೆ ಒಳಗೆ ಏನಿದೆ. ಅಲ್ಲಿ ಕ್ಲೀನಿಂಗ್ ಐಟಮ್ಸ್ ಇದೆ. ಬ್ಯಾಗ್ ತೊಗೋಬೇಕಿತ್ತು ಒಂದು. ಟಾಯ್ಸ್ ಇದೆ, ಡ್ರೋನ್ ಇದೆ $30ಗೆ ಕಿಡ್ಸ್ ಡ್ರೋನು. ಅದ್ರ ಜೊತೆ ಒಂದು ಬ್ರಷ್ ಟೇಸ್ಟ್. ಅದಕ್ಕೆ ವೇರ್ ಹೌಸ್ ಸೇಲಿಗೆ ಕರ್ಕೊಂಡು ಬಂದಿದ್ದೀರಾ. ಬಿಲ್ ಮಾಡಿ. ಈ ವಿಡಿಯೋ ಅಂಜನ್ಗೆ
ನೂಡಲ್ಸ್ ತಿನ್ನೋ ಬೈಕೆ ಆಗಿತ್ತಂತೆ. ಸೊ ನಾವು ಇಲ್ಲೇ ಒಂದು ತಾಯಿ ಎಕ್ಸ್ಪ್ರೆಸ್ ಅಂತ ನಮ್ಮ ಮೌಸ್ ಮಾಡಿ ಕೆಲಸ ಮಾಡ್ತಾರೆ ಇಲ್ಲೇ ವರ್ಕ್ ಮಾಡ್ತಾರೆ. ಗಬ್ಬರ್ ಸಿಂಗ್ ಅಂತ. ಏನವ್ರ ಹೆಸರು? ಗಬ್ಬರ್ ಸಿಂಗ್ ಅಂತ ಇಲ್ಲೇ ವರ್ಕ್ ಮಾಡೋದು. ಸೊ ಅವ್ರನ್ನ ನೋಡಿ ಮಾತಾಡಿಸ್ಕೊಂಡು ಹಾಗೆ ನಮಗೆ ಡಿಸ್ಕೌಂಟ್ ಸಿಗುತ್ತೆ. ಇಲ್ಲ ನೂಡಲ್ಸ್ ತೊಗೊಂಡು ಮನೆ ಕಡೆ ಹೋಗ್ತಿದ್ದೀವಿ. ಇದಾರೆ ನೋಡಿ ನಮ್ಮ ಬಾಸ್. ರೆಡಿ ಮಾಡಿದ್ದಾರೆ ಮಾಸ್ಟರ್ ಶೆಫ್ ಅವರು. ನೋಡಿ ಹೆಂಗೆ ಕುಣಿಸ್ತಿದ್ದಾರೆ ನೋಡಿ ಅವರು. ಇನ್ನೊಂದ್ಸಲ ಕುಣಿಸಿ. ಇವ್ರ ಸ್ಕಿಲ್ಸ್ನ ರೇಟ್ ಮಾಡಿ. ನೋಡಿ ಗೋಗಿ ಸೆಂಟ್ರ್ ಹಾಕ್ಬೋದು. ನೋಡ್ರಿ ಬ್ಲ್ಯಾಕ್ ಹೋಗ್ತಾರೆ ಎದ್ಬಿಡ್ತದೆ. ನಮ್ಮ ಆರ್ಡರ್ನ ಪಿಕ್ ಮಾಡಿಕೊಂಡು ಸೊ ಮನೆಗೆ ಬಂದಿದ್ದೀವಿ ಇವಾಗ. ಇದನ್ನು ತಿಂದು ನೂಡಲ್ಸ್ ತಿಂದು ಅದರ ರಿವ್ಯೂ ಹೇಳ್ತೀವಿ. ಪ್ರಾಬ್ಲಿ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀವಿ. ಸೊ ಇದು ಎಂಡ್ ಆಗಿರುತ್ತೆ ನಮ್ಮ ವಿಡಿಯೋಗೆ. ವೆಲ್ಕಮ್ ಟು ಅವರ್ ಹೌಸ್ ಗೈಸ್, ವೆಲ್ಕಮ್. ಸೊ ಹೋಮ್ ಟೂರ್ನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀವಿ. ಹೋಮ್ ಟೂರ್ ಬೇಕಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೋಮ್ ಟೂರ ಕೊಡ್ತೀವಿ. ಅಲ್ಲಿ ತನಕ ಸಿಗೋಣ. ಸಿ ಯು, ಬಾಯ್. ಬಾಯ್.